100 CT ರವಿ ಅಂತವರು ಬಂದರೂ ಕೂಡ ಹೆದರಿಸುವಂಥ ಶಕ್ತಿ ನನಗಿದೆ ಅಂತ ಹೇಳಿದ್ರಿ. ಆ ಒಂದು ಮಾತಿಗೆ ನಾನು ನಿಮಗೆ ಇಲ್ಲಿಂದ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕಂತಂದರೆ ಒಬ್ಬ ಮಹಿಳೆ ಇವತ್ತು ರಾಜಕಾರಣದಲ್ಲಿರಬೇಕು ಅಂತಂದರೆ ಆ ಗಟ್ಟಿತನ ಬೇಕೇ ಬೇಕಾಗತ್ತೆ. ಅದು ಕುಟುಂಬದ ನೈತಿಕ ಬಲದಿಂದಲೂ ಕೂಡ ಕುಟುಂಬವೇ ಮೊದಲಾಗತ್ತೆ. ಆ ಕುಟುಂಬದ ಬಲ ನಿಮ್ಮ ಜೊತೆಗೆ ಎಷ್ಟರ ಮಟ್ಟಿಗಿದೆ? ಬಹಳಷ್ಟು ನನ್ನ ಜೊತೆ ಇದೆ. ತಮ್ಮ ಮುಖಾಂತರ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿಯೊಬ್ಬರು ಕೇಳ್ತಾರೆ, ಅಂದರೆ ನನ್ನ ಯಜಮಾನ್ರ ಬಗ್ಗೆ ಕೇಳ್ತಾರೆ, ಎಲ್ಲಿ 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 ಅಂತ. ನಾನು ಇಲ್ಲಿಯವರೆಗೆ ಸಾರ್ವಜನಿಕವಾಗಿ ಅವ್ರ ಬಗ್ಗೆ ನಾನು ಮಾತನಾಡಿರಲಿಲ್ಲ. ಯಾಕೆಂದರೆ ಕೆಲವೊಂದು ವಿಚಾರಗಳನ್ನು ನಾವು ನಮ್ಮ ಮಟ್ಟಿಗೆ ಇಟ್ಕೊಂಡ್ರೆ ಒಳ್ಳೆಯದು ಅಂತ. ಹೆಲ್ತ್ ಇಶ್ಯೂ ಇದೆ, ನನ್ನ ಹಸ್ಬೆಂಡ್ಗೆ ತುಂಬಾ ಹೆಲ್ತ್ ಇಶ್ಯೂ ಇದೆ. ಹೀಗಾಗಿ ಸಾರ್ವಜನಿಕವಾಗಿ ಕಾಣೋದಿಲ್ಲ ಅಷ್ಟೇ, ಆದರೆ ಬಹಳಷ್ಟು ನನ್ನ ಬೆನ್ನಿಗೆ ಅವರು ನಿಂತ್ಕೊಂಡು ಇವತ್ತು ನನಗೆ ಧೈರ್ಯವನ್ನು ತುಂಬ್ತಾ ಇದ್ದಾರೆ. ಕುಟುಂಬದ ಪ್ರತಿಯೊಬ್ಬ ಸದಸ್ಯ, ನನ್ನ ಮಗ, ಸೊಸೆ, ತಮ್ಮ, ತಾಯಿ, ಪ್ರತಿಯೊಬ್ಬರು, ನನ್ನ ಅಕ್ಕ ತಂಗಿಯರು ನನ್ನ ಬೆನ್ನಿಗೆ ನಿಂತಿದ್ದಾರೆ. ಇದಕ್ಕಿಂತ ಜಾಸ್ತಿ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಾರ್ಯಕರ್ತರು, ಇದು ಎಲ್ಲ ಪಕ್ಷಕ್ಕೆ ಸಂಬಂಧ, ರಾಜಕಾರಣಕ್ಕೆ ಸಂಬಂಧ, ಕುಟುಂಬಕ್ಕೆ ಸಂಬಂಧ, ಸಮಾಜಕ್ಕೆ ಸಂಬಂಧ, ಮಠಾಧೀಶರು. ಆದರೆ ಸಾಮಾನ್ಯ ಮಹಿಳೆಯರು, ರಾಜ್ಯದ ಸಾಮಾನ್ಯ ಮಹಿಳೆಯರು ಇವತ್ತು ನನ್ನ ಬೆನ್ನಿಗಿದ್ದಾರೆ. ಅನೇಕ ಸಾಹಿತಿಗಳು ಫೋನ್ ಮಾಡಿದರು, ಲೇಖಕಿಯರು ನನಗೆ ಫೋನ್ ಮಾಡಿದರು, ಧೈರ್ಯವನ್ನು ತುಂಬಿದ್ದಾರೆ. ರಾಜಕಾರಣದಲ್ಲಿ ಈ ಸಂದರ್ಭದಲ್ಲಿ ತಾವು ಅಧೈರ್ಯವನ್ನು ತುಂಬಿಕೊಂಡ್ರೆ ಇದು ಸರಿಯಾದ ಬೆಳವಣಿಗೆ ಅಲ್ಲ, ನಡಿಗೆ ಅಲ್ಲ. ಹೇಳಿ, ಎದ್ದೇಳಿ, ಅನ್ಯಾಯದ ವಿರುದ್ಧ ಉತ್ತರವನ್ನು ಕೊಡಿ ಅಂತ ಹೇಳಿದ್ದಾರೆ. ಇಲ್ಲಿವರೆಗೂ ನೀವು ಕೂಡ ಮಾತನಾಡಿರಲಿಲ್ಲ ಮಾಧ್ಯಮಗಳಾಗಿ. ನಾವು ಕೂಡ ನಿಮ್ಮನ್ನ ಆ ಮಾತಿನ ಯಾವತ್ತೂ ಕೂಡ ನಿಮ್ಮ ವೈಯಕ್ತಿಕ ವಿಚಾರವಾಗಿ ನಾವೆಲ್ಲೂ ಕೂಡ ಮಾತನಾಡಿರಲಿಲ್ಲ. ಇವತ್ತು ನೀವಾಗಿ ನೀವು ಮಾತನಾಡಿದ್ರಿಂದ ನಾನು ಕೇಳ್ತಾ ಇದ್ದೀನಿ. ನೀವು ಹೇಳಿದ್ರಿ ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳಿ. ಈ ಸಂದರ್ಭದಲ್ಲಿಯೂ ಕೂಡ ನಿಮ್ಮ ಯಜಮಾನರು ನಿಮಗೆ ನೈತಿಕ ಬಲವನ್ನು ತುಂಬ್ತಾ ಇರೋದು ಎಷ್ಟರ ಮಟ್ಟಿಗೆ ನಿಮ್ಗೊಂಥರ ಬೂಸ್ಟಪ್ ಕೊಟ್ಟಂಗಾಗಿದೆ. ಯಾಕೆಂದರೆ ಎಲ್ಲೊಂದು ಕಡೆ ಮನೆಯ ಸಮಸ್ಯೆ, ಯಾರೇ ಎಷ್ಟೇ ದೊಡ್ಡ ಮನಸ್ಥಾನ ಆಗಲಿ ಅಥವಾ ದೊಡ್ಡಸ್ತಿಕೆ ಇದ್ದರೂ ಅಥವಾ ಶ್ರೀಮಂತಿಕೆ ಇದ್ದರೂ ಕೂಡ ಕುಟುಂಬದ ಸಮಸ್ಯೆಗಳು ಪ್ರತಿಯೊಬ್ಬ ಹೆಣ್ಣುಮಗಳಿಗೂ ಅದೇ ಆದಂಥ ರೀತಿ ಇರುತ್ತೆ. ಅದನ್ನು ನೋಡಿಕೊಂಡು ಆ ನೋವಿನ ಜೊತೆಗೆ ಇವೆಲ್ಲವನ್ನ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಈ ಒಂದು ಗಟ್ಟಿಯಾಗಿ ಹೊರಗಡೆ ನಿಲ್ಲುವಂಥದ್ದು ಇದೆಯಲ್ಲ, ಇದು ಬಹುಶಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕರಗತ ಆಗ್ಬಿಟ್ಟಿದೆಯಾ ಅಂತ ಅನ್ಸುತ್ತೆ ನನಗೆ. ನೋಡಿ, ರವೀಂದ್ರ ಅಂತ ಫ್ರಮ್ ದ ಡೇ ಒನ್ ರಾಜಕಾರಣದಲ್ಲಿ ನನ್ನ ಬೆನ್ನಿಗೆ ನಿಂತ್ಕೊಂಡು, ನಮ್ಮ ಅತ್ತೆ, ನನ್ನ ಯಜಮಾನರು ನನ್ನ ಬೆನ್ನಿಗೆ ನಿಂತ್ಕೊಂಡು ಸಪೋರ್ಟ್ ಮಾಡಿದಂಥವ್ರು. ಬಹಳಷ್ಟು ಹೆಲ್ತ್ ಇಶ್ಯೂ ಇರೋದ್ರಿಂದ ಸಾರ್ವಜನಿಕವಾಗಿ ಅವರು ಎಲ್ಲೂ ಬರೋದಿಲ್ಲ. ಆದರೆ ನನ್ನ ಕ್ಷೇತ್ರದಲ್ಲಿ ಇರ್ತಾರೆ, ನಮ್ಮ ಜೊತೆಯಲ್ಲೇ ಇರ್ತಾರೆ, ಯಾವತ್ತಿದ್ರೂ ನನಗೆ ಧೈರ್ಯವನ್ನು ತುಂಬಿಕೊಂಡಿರ್ತಾರೆ. ಆದರೆ ಇದರ ಅರ್ಥ ಬೇರೆಯವರು ಮಾತನಾಡೋ ರೀತಿಗೆ, ಬೇರೆಯವರು ನಡ್ಕೊಳ್ಳೋ ರೀತಿಗೆ ನಾನು ಅನುಭವಿಸ್ತಾ ಇರೋವಂಥ ಕಷ್ಟ ನನಗೆ ಗೊತ್ತು. ಇದನ್ನ ಎಲ್ಲ ಕಷ್ಟವನ್ನು ಮೀರಿ ಇವತ್ತು ಒಂದು ಸಕ್ಸಸ್ಫುಲ್ ರಾಜಕಾರಣಿ ಆಗಿದ್ದೀನಿ ಅಂತಂದರೆ ಅದಕ್ಕೆ ಕಾರಣನೇ ನಮ್ಮ ಯಜಮಾನರು ಇರ್ಬೋದು, ನಮ್ಮ ಅತ್ತೆ ಇರ್ಬೋದು, ನನ್ನ ಕುಟುಂಬದ ಎಲ್ಲ ಸದಸ್ಯರು ಇರ್ಬೋದು.